हरे श्रीनिवास। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। पूर्ण सुगुणार्णवने अनघ ಪರಮೇಶ್ವರನೇ ಆನಮಿಪೆ ನಿನಗೆ ಆನಂದಮಯ ವಿಷ್ಣು ನಿನ್ನಯ ಸುಮಹಿಮೆಗಳ ನಿನ್ನಿಚ್ಛೆಯಿಂದಲೇ ಚೆನ್ನಾಗಿ ತಿಳಿಸಿಯ ಚಿನ್ನ ಭಕ್ತಿಯ ನೀಯೋ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवे वैष्णवेन्दीवरेन्दवे श्री राघवेन्द्र गुरवे नमो अत्यंत दयाळवे. प्रसन्न वरदं ध्यायेत् प्रसन्न गुणपूरणं प्रसन्न वेंकटं वंदे गुरुभावं पदाश्रये. ಶ್ರೀ ಪ್ರಸನ್ನ ವೆಂಕಟದಾಸ ಗುರುಭ್ಯೋ ನಮಃ. ಗೋಪಿಗೀತೆ ಅಂತ ಅನ್ನುವಂಥದ್ನ ಏನು ರಚನೆ ಮಾಡಿದ್ದಾರೆಯೋ ಪ್ರಸನ್ನ ವೆಂಕಟದಾಸರು, ಅದನ್ನು ನಾವು ನೋಡ್ತಾ ಇದ್ದೇವೆ. ಇದು 40ನೇ ಹಾಡು ಅಂತ ಅನ್ನೋದು. ಜಯವ್ರಜಕ್ಕೆ ನೀ ಕೃಷ್ಣ ಜನ್ಮಿಸದಿಕವು, ಶ್ರೀಯಳವಾಸವು ಕೃಷ್ಣ ಶಾಶ್ವತಿಲ್ಲಿಯು, ಪ್ರಿಯಗೆ ಪ್ರಾಣವರ್ಪಿಸಿ ಕೃಷ್ಣ ನೋಡುವ ಪ್ರಿಯರ ದೃಷ್ಟಿಗೆ ಪ್ರಾಪ್ತಿಯಾಗದೆ ಅಂತ. ಈ ಹಾಡಲ್ಲಿ ಬಂದು ಕೃಷ್ಣನ್ನ ಕಾಣದೆ ಹೋದಾಗ ಗೋಪಿಕೆಯರು ಬಂದು ಅವನನ್ನು ಹುಡುಕ್ತಾ ಅಟವಿಯನ್ನು ಹೇಗೆ ಸಂಚಾರ ಮಾಡ್ತಾ ಇದ್ರು, ಆ ಕತ್ಲಲ್ಲೇ ಅವ್ರು ಯಮುನಾ ತೀರಕ್ಕೆ ಬಂದು ಎಲ್ಲಾ ಕಡೆ ಹುಡುಕಾಡ್ಕೊಂಡು ಅಲ್ಲಿ ಬಂದು ಕೂತ್ಕೊಂಡು ಪರಮಾತ್ಮನ ಗುಣಗಾನವನ್ನು ಮಾಡ್ತಾ ಎಲ್ಲಿದ್ದಿ ನೀನು ಬಾ ಅಂತ ಅನ್ನುವಂತ ಒಂದು ಪ್ರಾರ್ಥನೆಯನ್ನು ಅವರು ಮಾಡ್ತಾ ಇದ್ದಾರೆ ಅಂತ ಅನ್ನೋದನ್ನ ನಾವು ನೋಡ್ತಾ ಇದ್ದೆವು. ಅದರಲ್ಲಿ 14 ಪದ್ಯಗಳನ್ನು ನಾವು ನೋಡಿದ್ದೆವು. ಇವಾಗ 15ನೇ ಪದ್ಯವನ್ನು ಮಾಡ್ಬೇಕು. ಇದು ಹೀಗಿದೆ. ಹಗಲು ಚರಿಸುವಿ ಕೃಷ್ಣ ಹೋಗಿ ಅಟವಿಲಿ, ಯುಗಕ್ಕೆ ವೆಗ್ಗಲವು ಕೃಷ್ಣ ಒಂದು ತ್ರಿಟಿಯದು, ಮೊಗದ ಸಿರಿಗುರುಳ್ ಕೃಷ್ಣ ಹೆಜ್ಜೆ ನೋಡಲು, ಮುಗುಳೆ ಜಡದೋಳು ಕೃಷ್ಣ ಮೋಹಿಪೇವಿಗಳು ಅಂತ. ಇಲ್ಲಿ ಅವರು ಹಗಲು ಅಂತ ಅನ್ನೋಂತ ಕಾಲದಲ್ಲಿ ನೀನು ಅವರು ಕೃಷ್ಣ ನೋಡಪ್ಪ ಏನ್ ಮಾಡ್ತಾ ಇದ್ದ ಅವನು ಅಂತ ಅವನು ಅದನ್ನ ನೆನಪು ಮಾಡ್ತಾ ಇದ್ದಾರೆ. ಹಗಲು ಕಾಲದಲ್ಲಿ ನೀನು ಅಟವಿಗೆ ಹೋಗ್ತಾ ಇದ್ದಿ ಅಂತಾರೆ. ಚರಿಸ್ತಾ ಹೋಗ್ತಾ ಅಂದ್ರೆ ನೀನ್ ಆಕಳನ್ನು ಕಾಯೋದಕ್ಕಾಗಿ ಆ ಅಟವಿಗೆ ಹೋಗ್ತಾ ಇದ್ದಿ. ಅಲ್ಲಿ ಎಷ್ಟೊತ್ತೋ ನೀನ್ ಅಲ್ಲಿ ಕಲಿತಾ ಇರ್ಬೇಕಾದ್ರೆ ನಮಗೆ ಆ ಒಂದೊಂದು ಕ್ಷಣ ಕೂಡ ಒಂದ್ ಯುಗವಾಗಿತ್ತು ಅಂತಾರೆ. ಆ ಅಟವಿಲಿ ನೀ ಹೋಗಿ ಯಾವಾಗಪ್ಪ ನೀನ್ ವಾಪಸ್ ಬರ್ವಿ ಈ ವ್ರಜದ ಒಂದು ಸುಂದರವಾದ ಪ್ರದೇಶಕ್ಕೆ, ಅಂದ್ರೆ ಅಲ್ಲಿ ಹೋಗಿ ವೃಂದಾವನದ ಕಾಡಲ್ಲಿ ಆಕಳನ್ನು ಕಾಯ್ತಾ ಇದ್ದ. ಆಮೇಲೆ ಇಲ್ಲಿ ಬಂದಾಗ ಅವಾಗ ಅವ್ರಿಗೆ ತುಂಬಾ ಮನಸ್ಸಿಗೆ ಹಿತ ಆಗ್ತಾ ಇತ್ತು. ಅಲ್ಲಿ ತನಕ ಆ ಒಂದೊಂದು ಕ್ಷಣ ಕೂಡ ಅವ್ರಿಗೆ ಒಂದು ಯುಗವಂಗ ಕಾಣ್ತಾ ಇತ್ತು ಅಂತಾರೆ ಅವರು. ಏನು ಅಂದ್ರೆ ಇಲ್ಲಿ ಹೇಳಿ, ಯುಗಕ್ಕೆ ವೆಗಳವು ಕೃಷ್ಣ ಒಂದು ತ್ರುಟಿ, ಅದು ಒಂದೇ ಒಂದು ತ್ರುಟಿ ಅಂತಂದ್ರೆ ಆ ಒಂದು ನಿಮಿಷಕ್ಕಿಂತ ಒಂದು ಸಣ್ಣದಾದ ಒಂದು ಸಮಯ ಅಂತ ಅನ್ನೋದು ತ್ರುಟಿ. ಅಂತ ತ್ರುಟಿ ಕೂಡ ನಮಗ್ ಬಂದು ಯುಗವಂಗ್ ಕಾಣತ್ತೆ ಅಂತ. ಇಲ್ಲಿ ಬಂದು ನೋಡ್ರಿ, ರಿಲೇಟಿವ್ ಆಗಿರುವಂತದ್ದು ಟೈಮ್ ಅಂತ ಅನ್ನುವಂಥದ್ನ ಆಗ ಗೋಪಿಕೆಯರು ಅದನ್ನು ಬಂದು ಅವ್ರು ಅನುಭವಿಸಿದ್ದಾರೆ ಅಂತ. ಅಂದ್ರೆ ನಮಗೆ ಇಷ್ಟವಾದ ಒಂದು ಏದೋ ಒಂದ್ ಕೆಲ್ಸದಲ್ಲಿ ನಾವು ತೊಡಗಿದ್ರೆ ನಮಗೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಅದೇ ನಾವು ಎಲ್ಲೋ ಒಂದ್ ಕಡೆಯಲ್ಲಿ ಕಾಯ್ತಾ ಇರ್ಬೇಕಾದ್ರೆ ನಮಗ್ ಒಂದು ಕ್ಷಣ ಕೂಡ 10 ನಿಮಿಷ ತರ ಕಾಣತ್ತೆ. 10 ನಿಮಿಷ ಅಂದ್ರೆ 1 ಗಂಟೆ ತರ ಕಾಣತ್ತೆ. ಅಂದ್ರೆ ಮನಸ್ಸು ಅಂತ ಅನ್ನೋದಕ್ಕೇನು ಸಮಯಕ್ಕೇನಿರುವಂತ ಒಂದು ಏನು ರಿಲೇಷನ್ ಇದೆ ಅದನ್ನ ಬಂದು ಇಲ್ಲಿ ಹೇಳ್ತಾರೆ. ಮನಸ್ಸಿಗೆ ಇಷ್ಟವಾದದ್ದಾದ್ರೆ ಸಮಯ ಬೇಗ ಹೋಗತ್ತೆ, ಇಲ್ಲಾಂದ್ರೆ ನಿಧಾನವಾಗಿ ಹೋಗತ್ತಪ್ಪ. ನೀನು ನಮ್ ಜೊತೆಯಲ್ಲಿ ಇರ್ಬೇಕಾದ್ರೆ ನಮಗೆ ಒಂದು ದಿವಸವೇ ಒಂದು ಕ್ಷಣವಾಗಿ ಹೋಗತ್ತೆ. ನೀನು ಬಂದು ಇರ್ಲಾದಾಗ ಅಂತ ಆಲೋಚನೆ ಮಾಡ್ತಾರೆ. ನೀನು ಸಾಯಂಕಾಲ ಹೊತ್ತು ಇಲ್ಲಿ ಬಂದ್ಬಿಡ್ವಿ, ನೀ ಹೋಗಿದ್ದಿ ಅಂತ ಅನ್ನೋಂಥದ್ದು. ಹೋಗ್ಬಿಟ್ಟು ನೀನ್ ಬರ್ಬೇಕಂತ ಒಂದು ಪ್ರತೀಕ್ಷೆಯಲ್ಲಿ ನಾವ್ ಇರ್ತಾ ಇದ್ದೆವು. ನಿನ್ ಮುಖವನ್ನು ನೋಡಿ ನಾವ್ ಆನಂದ ಪಡ್ತಾ ಇದ್ದೇವು ಅಂತ ಈಗ್ಲೇ ಹೇಳಿದ್ರು ಹಿಂದೆ. ಆ ಕಾಲ ಅಂತ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ನಮಗೆ ಎಷ್ಟು ಒಂದು ಕಾಲ, ಒಂದು ಕ್ಷಣ ಅಂತ ಅನ್ನೋಂಥದ್ದೇ ನಮಗೆ ಒಂದು ಯುಗವಂಗ್ ಕಾಣ್ತಾ ಇದೆ. ಆತರ ನಿನ್ನೋಡ ಒಂದು ಸೆಪರೇಷನ್, ಅಂದ್ರೆ ನಿನ್ನ ಬಿಟ್ಟು ಇರೋದಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತ ಅನ್ನೋಷ್ಟು ನಿನ್ನನ್ನು ನಾವು ಪ್ರೀತಿಸ್ತಾ ಇದ್ದೇವು. ನೀನು ನಮ್ಮಿಂದ ಹೀಗ್ ಮರೆ ಆಗೋದು ಸರಿಯಾ ಅಂತ ಅದ್ನ ತಾನು ಇಲ್ಲಿ ಪ್ರಶ್ನೆ ಮಾಡೋದಕ್ಕೆ. ನಿನ್ನೋಡ ಮೊಗದ ಸಿರಿಗುರುಳು, ನಿನ್ನೋಡ ಮುಖದಲ್ಲಿರುವಂತ ಆ ಮುಗುಳು ನಗೆ ಮತ್ತೆ ಆ ಗುರುಳು ಗುಂಗುರು ಕೂದಲು ಅಂತ ಅನ್ನುವಂಥದ್ನ ನೋಡೋದು ಅಂತ ಅನ್ನುವಂಥದ್ದಕ್ಕೆ ನಮ್ ಕಣ್ಣೆಲ್ಲ ಹಾತೊರಿತಾ ಇರ್ಬೇಕಾದ್ರೆ ಈ ಕಣ್ಣು ಅಂತ ಅನ್ನೋದ್ನ ಒಂದು ರೆಪ್ಪೆ ಇದಲ್ಲ, ಆ ರೆಪ್ಪೆ ಬಂದು ಹೀಗೆ ಅದನ್ನ ಅಡ್ಡ ಕಟ್ತಾ ಇರತ್ತೆ. ನಿನ್ನ ನೋಡ್ಬೇಕು ಅಂತ ನಾವು ಎಷ್ಟು ದೊಡ್ಡದಾಗ್ ಕಾಣ್ತಾ ಇರಿದ್ರು ಕೂಡ ಈ ರೆಪ್ಪೆ ಒಂದು ಅಡ್ಡ ಬರತ್ತಲ್ಲ ಅಂತ. ಆತರ ಅವರು ಜಡವಾಗಿರುವಂತ ಈ ರೆಪ್ಪೆಗೆ ನಿನ್ನ ಬಗ್ಗೆ ನಮ್ಮ ಪ್ರೀತಿ ಏನಿದೆ ಅಂತ ಅದಕ್ಕೇನ್ ಗೊತ್ತು ಅಂತ ಇಲ್ಲಿ ಹೇಳ್ತಾರೆ. ಅಟತಿ ಯದ್ಭವಾನ್ ಕೃಷ್ಣ ಅನ್ನಿಕಾನನಂ ತ್ರುಟಿಯುಗಾಯತೆ ಕೃಷ್ಣ ತ್ವಾಮಪಶ್ಯತಾಂ,
ಕುಟಿಲ ಕುಂತಳಂ ಕೃಷ್ಣ ಶ್ರೀಮುಖಂ ಚತೆ ಜಡವು ದೀಕ್ಷತಾಂ ಕೃಷ್ಣ ಪಕ್ಷಮತ್ ದೃಶಾಂ ಅಂತ. ಯಾರು ಈ ಪಕ್ಷ್ಮವನ್ನು ಮಾಡಿದ, ಈ ಕಣ್ಣಿನ ರೆಪೆ ಅಂತ ರೆಪೆ ಕೂಡ ಇಲ್ಲ, ಐಲಿಡ್ಸ್ ಅಂತ ಏನಂತೇವು, ಐಲಿಡ್ಸ್ ನ ಮಾಡಿದ ಈ ಕ್ರಿಯೇಟರ್ಗೆ ಏನು ಇದ ಗೊತ್ತು ಅವನ್ಗೆ, ನಾವು ನಿನ್ನನ್ನು ನೋಡ್ಬೇಕಾದ್ರೆ ಅದು ಅಡ್ಡಿ ಬರ್ತಾ ಇದೆ ಅಂತಂದ್ರೆ ಇಲ್ಲಿ ಬಂದು ಅವ್ರು ಅಷ್ಟು ಭಗವಂತನಿಗೆ ಆಗಿ ಕಣ್ಣು ಮೀಸಲಿದೆ, ಅದಕ್ಕೆ ಅಡ್ಡಿ ಬರ್ತಾ ಇರುವಂತ ಈ ಏನು ಐಲಿಡ್ಸ್ ಕೂಡ ಯಾಕತ ಮಾಡಿದ ಅವನು ಕ್ರಿಯೇಟರ್ ಅಂತಾರೆ. ಪಕ್ಷ್ಮ ದೃಶ್ಯಾಮ್ ಅಂತ, ಯಾರು ಈ ಜಡವಾಗಿರುವಂತ ಒಂದು ಫೂಲಿಶ್ ಆಗಿರುವಂತ ಈ ಐಲಿಡ್ಸ್ ನಾವು ಬಂದು ನೋಡ್ಬೇಕು ಅಂತ ಹಿಂಗ್ ಕಣ್ ತೆರೆದ್ರೆ ಅದು ಅಡ್ಡದ್ಲಿ ಬರ್ತಾ ಇದೆ. ಈ ತರ ನೀನು ಅಟತಿ ಅದ್ಭವ, ನೀನ್ ಲೋಕದಲ್ಲಿ ಬಂದು ಇದ್ರಲ್ಲಿ ಕಾನನದಲ್ಲಿ ನೀನು ಓಡಾಡ್ತಾ ಇರ್ಬೇಕಾದ್ರೆ ನೀನು ಒಂದೊಂದು ಕ್ಷಣ ಕೂಡ ನಮ್ಮಿಂದ ದೂರ ಆಗಿರ್ತಾ ಇದೆಯಲ್ಲ, ಅವಾಗ ನಮ್ಗೆ ತೃತೀಯ ಯುಗವಂಗ್ ಕಾಣ್ತಾ ಇತ್ತು ಅಂತ ಅಲ್ಲಿ ಏನು ಭಾಗವತದಲ್ಲಿದೆಯೋ ಅದನ್ನೇ ಇಲ್ಲಿ ದಾಸರು ಬಂದು ದಾಖಲೆ ಮಾಡಿದ್ದಾರೆ ಅಂತ ನಾವು ನೋಡ್ಬೋದು. ಆಮೇಲೆ ಅವ್ರು ಹೇಳ್ತಾರೆ ಎಳೆಯರಿನಯರಾಯ್ ಕೃಷ್ಣ ಇಷ್ಟರಾಪ್ತರ ಬಲವ ಮೀರುತ ಕೃಷ್ಣ ಬಂದೆವಚ್ಚುತ ಲಲಿತ ಗೀತದ ಕೃಷ್ಣ ಆಲಾಪ ಮೋಹದ ಅಬಲೆರ ನೈಷಕೆ ಕೃಷ್ಣ ಭಿಟ್ಟ ಕುಹಕವ. ಕೃಷ್ಣ ಕುಹಕ ನೀನು ಅಂತ ಅವನನ್ನು ಸಂಬೋಧನೆ ಮಾಡಿ ಹೇಳ್ತಾರೆ, ನೀನ್ ಎಂತ ಕುಹಕ, ಫಸ್ಟ್ ನೀನೇನ್ ಮಾಡಿದಿ, ಒಳ್ಳೆ ನಾದದಿಂದ ಹಾಡನ್ನು ಊದಿದಿ, ಆ ಕೊಳಲಿನ ನಾದಕ್ಕೆ ಮರುಳಾದೇವ್ ನಾವು. ನಮ್ಮ ಪತಿ ಸುತ ಭ್ರಾತೃ ಬಾಂಧವರು, ನಮ್ಮ ಇಳೆಯರು ಇಣಿಯರು ಅಂತಾರೆ, ಇಳೆಯರು ಅಂತ ಚಿಕ್ಕ ಮಕ್ಕಳು ನಮ್ಮ ಎಲ್ಲರೂ ನಮ್ಮನ್ನು ಬಂದು ಇಷ್ಟರು ಆಪ್ತರು ಎಲ್ಲರೂ ಬಂದು ಈ ಕತ್ಲಲ್ಲಿ ನೀವ್ ಎಲ್ಲಿ ಹೋಗ್ತಾ ಇದ್ರಿ, ಹೋಗ್ಬೇಡಿ ಅಂತ ನಮ್ನ ತಡೆದಾಗ ನಾವು ಅವರನ್ನು ಬಂದು ಲೆಕ್ಕಿಸ್ಲೇ ಇಲ್ಲ. ನಾವು ನಿನ್ನ ಒಂದು ಆ ಗೀತದ ಒಂದು ಮೋಹಕ್ಕೆ ಒಳಗಾಗಿ ನಿನ್ನನ್ನು ನೋಡ್ಬೇಕು, ನಿನ್ನ ಹತ್ರ ಬರ್ಬೇಕು ಅಂತ ಅನ್ನೋಂತ ಒಂದೇ ಉದ್ದೇಶದಲ್ಲಿ ಓಡೋಡಿ ಬಂದೆವು. ಎಲ್ಲರೋಳ ಬಲವನ್ನು ಮೀರಿ ನಿನ್ನ ಕಡೆಗ್ ನಾವು ಬಂದೇವಲ್ಲ ಅಚ್ಯುತ ಅಂತಾರೆ. ಬಂದೇವ ಅಚ್ಯುತ, ಇಲ್ಲಿ ಅಚ್ಯುತ ಶಬ್ದ ಬಂದು ಆ ಭಾಗವತದಲ್ಲೇ ಬಂದಿರೋದು ಇದೇ ಪ್ರಸಂಗದಲ್ಲಿ. ಪತಿಸುತಾನ್ವಯ ಕೃಷ್ಣ ಭ್ರಾತೃ ಬಾಂಧವ ಅತಿ ವಿಲಂಘ್ಯತೆ ಕೃಷ್ಣ ಅಂತ್ಯಚತ್ತು ಅಚ್ಯುತಾಘತ ಗತಿವಿದಸ್ತವೋತ್ ಕೃಷ್ಣ ಗೀತ ಮೋಹಿತ ಕಿತವಯೋಷಿತ ಕೃಷ್ಣ ಕಸ್ಯ ಜೇನ್ನಿಶಿ. ಪತಿಸುತ ಅನ್ವಯ ಅಂತಂದ್ರು. ಪತಿಸುತ ಮತ್ತೆ ನಮ್ಮ ಎಲ್ಲ ಹಿರಿಯರು ಕೂಡ ಭ್ರಾತೃಗಳು ಬಾಂಧವರು ಅವರೆಲ್ಲ ಒಂದು ಕೇಳ್ತಾ ಇದ್ರು ಹೋಗ್ಬೇಡ ಅಂತ, ಆದ್ರೆ ಅವ್ರ ಮಾತನ್ನು ನಾವು ಲೆಕ್ಕಿಸ್ಲೇ ಇಲ್ಲ. ಏನ್ ಮಾಡ್ದೆವು, ನಿನ್ನೋಡ ಒಂದು ಪ್ರೆಸೆನ್ಸ್ ಅಲ್ಲಿ ನಾವು ಬರ್ಬೇಕು. ನೀನ್ ಎಲ್ಲಿದ್ದಿ, ಅಚ್ಯುತನಾಗಿ ನೀನಿದ್ದಿ. ಅಚ್ಯುತ ಅಂತಂದ್ರೆ ದೇಶ ಕಾಲ ಮತ್ತೆ ಗುಣದಿಂದ ಪೂರ್ಣನಾಗಿ, ಅಂದ್ರೆ ದೇಶದಿಂದ ಅವನಿಗೆ ಯಾವ ಬಂಧನವೂ ಇಲ್ಲ, ಕಾಲದಲ್ಲಿಯೂ ಬಂಧನ ಇಲ್ಲ. ಬಂಧನ ಇಲ್ಲದ ಆ ಪರಮಾತ್ಮ ಅನಂತ ಗುಣ ಪರಿಪೂರ್ಣನಾಗಿದ್ದಾನ, ಅವನೇ ಅಚ್ಯುತ. ಅಂತ ಅಚ್ಯುತ ನೀನು ಅಂತ ತಿಳಿದು ನಿನ್ನ ಕಡೆಗ್ ನಾವು ಓಡೋಡಿ ಬಂದಿದ್ದೇವೆ. ಆಗತಾಹ ಅಂತಂದ್ರೆ ನಿನ್ನ ಮುಖದ ಮುಂದೆ ನಾವು ಬಂದ್ ನಿಲ್ಬೇಕು ಅಂತ ಅನ್ನೋದ್ರಿಂದ ನಮ್ಮ ಗತಿ ನಡೀತಾ ಇತ್ತು. ನಾವು ನಡೆಯೋಂತ ನಡೆಗಳೆಲ್ಲ ನಿನ್ನ ಹತ್ರ ನಮ್ಮನ್ನು ಒಯ್ತಾ ಇತ್ತು. ಈ ತರ ನೀನು ಎಲ್ಲವನ್ನು ತಿಳಿದವನಾಗಿ ಇರೋಂತ ನೀನು ಈ ಉದ್ಗೀತವಾಗಿ ಇರೋಂತ ನಿನ್ನ ಉತ್ಕೃಷ್ಟವಾದ ನಾದದಿಂದ ನಮ್ಮನ್ನು ಮೋಹಕ್ಕೊಳಪಡಿಸಿದ್ದಿ. ಮೋಹಿತಾಹ ಅಂತಂದ್ರೆ ನಾವು ಆ ಮೋಹಗೊಂಡೆವು ನಿನ್ನೋಡ ಈ ಒಂದು ಕಿತವ ನೀ ಈ ತರ ಕೇಳ್ಸೋಂತ ಹಾಡನ್ನು ಕೇಳ್ಸ್ಬಿಟ್ಟು ನಾವು ಅದ್ರಿಂದ ಮೋಹಗೊಂಡು ಓಡಿ ಬರೋ ಹಂಗ್ ಮಾಡ್ಬಿಟ್ಟು ಆಮೇಲೆ ಕಿತವ ಓ ಚೀಟರ್ ಅಂತಾರೆ. ನೀ ಏನು ಇಲ್ಲಿ ಬಂದ್ ಹೇಳ್ತಾರೆ, ನೀ ಕುಹಕ, ನೀನು ಯಾಕ ಈ ತರ ಕರದಿ ನಮ್ನ, ನೀವು ನನ್ನನ್ನು ಬಿಟ್ಟು ಹೋಗೋದಾದ್ರೆ ನೀನ್ ಯಾಕ ನನ್ನ ಕರದಿ ಇಲ್ಲಿ ಅಂತ ಕೇಳುವಂತ ಪ್ರಶ್ನೆ ಇದು. ಅಂದ್ರೆ ತಾವು ಬಂದು ಭಗವಂತನಿಗಾಗಿ ಓಡಿ ಬಂದಿದ್ದಾರೆ, ಅದು ಸರಿ. ಭಗವಂತ ಅವ್ರನ್ನ ಪ್ರೀತಿಸಿ ತಾನೆ ಕರೆದಿದ್ದಾನ, ಅದು ಕೂಡ ಸರಿ. ಆದ್ರೆ ಯಾವಾಗ ಅವರಲ್ಲಿ ಬಂದು ಆ ಗರ್ವ ಅಂತ ಅನ್ನೋದು ಬಂತು ಅವಾಗ ಅವ್ನ್ ಬಿಟ್ಟು ಹೋದ. ಆದ್ರೆ ಅವ್ರಿಗೇನು ಅಂದ್ರೆ ಆ ಒಂದ್ ಪ್ರಶ್ನೆ ಮಾಡುವಾಗ ಅವ್ರು ಅವನ್ನ ಕಿತವ ಅಂತ ಸರ್ಕಾಸ್ತಿಕ ಅವನ್ನ ಸಂಬೋಧನೆ ಮಾಡ್ತಾರೆ. ಪ್ರೀತಿಯ ಗೆಳೆಯನನ್ನು ಸಂಬೋಧನೆ ಮಾಡು ಹಂಗ್ ಮಾಡ್ತಾರೆ. ಅವನೋಡ ಪ್ರೀತಿ ನಮ್ಗಿದೆ ಅಂತ ಅನ್ನೋದು ತಿಳಿದ್ರೆ ಮಾತ್ರ ಈ ತರ ಮಾತಾಡಕ್ ಸಾಧ್ಯ. ಯಾವ ಒಂದು ಮನಸ್ಸಲ್ಲಿ ಒಂದು ಇದುವೇ ಇಲ್ಲ ಅವ್ರಿಗೆ, ಕಪಟವೇ ಇಲ್ದೇನೆ ಅವ್ರು ಅವನನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏ ಕುಹಕ, ಯಾಕೋ ಓಡ್ದಿ ನಮ್ಮನ್ನು ಬಿಟ್ಟಿ, ನೀನ್ ತಾನೇ ನಮ್ಗಾಗಿ ಆ ಕೊಳಲನ್ನು ನಾದ ಮಾಡಿದ್ದಿ, ಇವಾಗ ನೀನ್ ನನ್ನನ್ನು ಬಿಟ್ಟು ಈ ಕತ್ಲಲ್ಲಿ ನಮ್ಮ ಈ ಯೋಷಿತರು ಅಂತ ಅಬಲೆಯರನ್ನು ಬಂದು ಯಾಕ ಈ ಕತ್ಲಲ್ಲಿ ಬಿಟ್ಟು ಹೋಗಿದ್ದಿ ಅಂತ ಕೇಳ್ತಾರೆ ಅವರು ಅಂತ ಅನ್ನೋದ್ನ ಇಲ್ಲಿ ದಾಸರಾಯರು ಕೂಡ ಅದೇ ಶಬ್ದಗಳಿಂದ ಇಲ್ಲಿ ಹೇಳ್ತಾರೆ. ಅಚ್ಯುತ ಅಂತಂದ್ರೆ ಯಾರೋಡ ಈ ಸ್ಮರಣೆಯನ್ನು ಮಾಡೋದ್ರಿಂದ ನಮ್ಮೋಡ ದೇಶ ಕಾಲ ಮತ್ತೆ ಗುಣ ಅಂತ ಅನ್ನೋಂಥದ್ರಲ್ಲಿ ಚ್ಯುತಿ ಹೊಂದಲಾಂಗಿರ್ವೇವೋ ಅಂತ ಅಚ್ಯುತ ನೀನು ಅಂತಂದ್ರು.
ಯಾಕಂದ್ರೆ ದೇಶತಃ ನಮ್ಗೆ ಏನ್ ಚ್ಯುತಿ ಇದೆ ಅಂದ್ರೆ ನಮ್ಗೆ ಒಂದ್ರಲ್ಲಿ ಮಾಡೋಂತ ಜಾಗದಲ್ಲಿ ಇನ್ನೊಂದು ಜಾಗದಲ್ಲಿ ಮಾಡಕ್ಕಾಗಲ್ಲ. ಆ ಜಾಗ ನಮ್ಗೆ ಬಂದು ಇದ್ರೆ ಮಾತ್ರ ನಾವು ಮಾಡ್ತೇವು. ನಿನ್ಗೆ ಆತರ ಏನು ಇಲ್ವಲ್ಲ. ನೀನು ಅಚ್ಯುತ, ನೀನು ಆ ಕಾಡಲ್ಲಿ ಆದ್ರೂ ಸರಿ, ನಾಡಲ್ಲಾದ್ರೂ ಸರಿ, ನಿನ್ನ ವೈಕುಂಠದಲ್ಲಾದ್ರೂ ಸರಿ, ಭೂಮಿಯಲ್ಲಾದ್ರೂ ಸರಿ, ನಿಂಗೆ ಎಲ್ಲಾ ಕಡೆಯಲ್ಲೂ ಕೂಡ ನಿನ್ನ ಗುಣದ ಚ್ಯುತಿ ಇಲ್ವೇ ಇಲ್ಲ. ನೀನ್ ಏನನ್ನು ಮಾಡ್ಬೇಕೋ ಅದನ್ನ ಮಾಡ್ತಾ ಹೋಗ್ತಾ ಇರ್ತಿಯಲ್ಲ. ಇವಾಗ ನೀನು ಕರ್ದಿದ್ದೆ ನಮ್ಮ ಜೊತೆಯಲ್ಲಿ ನಮ್ಮನ್ನು ಆನಂದ ಪಡಿಸೋದಕ್ಕೆ, ಇವಾಗ ನೀನ್ ಯಾಕೆ ಹೋಗಿದ್ದಿ ಅಂತಂದ್ರು. ಅಂದ್ರೆ ನಿನ್ನ ದೇಶತಃ ನಿನ್ಗೆ ಬಂದು ಚ್ಯುತಿ ಇಲ್ಲ, ಕಾಲತಃವೂ ನಿನ್ಗೆ ಚ್ಯುತಿ ಇಲ್ಲ. ವೃಂದಾವನದ ಕಾಡಲ್ಲಿ ಹಾಡಕ್ ಆಗ್ಲಾರ್ದು ಅಂತಿಲ್ಲ. ಇಲ್ಲ ಕತ್ಲಲ್ಲಿ ಬೇರೆಯವ್ರಿಗಾದ್ರೆ ಹೆದರಿಕೆ ಆಗತ್ತೆ, ಅವ್ರು ಓಡ್ ಹೋಗ್ತಾರೆ, ನೀನ್ ಯಾಕೆ ಓಡ್ ಹೋದಿ ಅಂತ ಆ ಪ್ರಶ್ನೆನ ಇಲ್ಲಿ ಮಾಡ್ತಾರೆ. ನಿಂಗೆ ದೇಶತಃ ಕಾಲತಃ ಚ್ಯುತಿ ಇಲ್ಲಲ್ಲ, ನೀನು ಯಾವುದು ಕೂಡ ನಿನ್ನನ್ನು ನಿಲ್ಸ್ಲಾರ್ದು. ನೀನು ಬಂದು ನಮ್ಮ ಹತ್ರ ಆನಂದದಲ್ಲಿ ಇರ್ಬೇಕು ಅಂತ ಅನ್ನೋಂಥದ್ ನಿನ್ನ ಉದ್ದೇಶವಾಗಿದ್ರೆ ಅವಾಗ ಇನ್ಯಾವುದೋ ತಡಿತು ಅಂತ ಅನ್ನೋಂಥ ಪ್ರಶ್ನೆನೇ ಬರಲ್ಲ. ಕತ್ಲೋ ಇಲ್ಲ ಕಾಡೋ ಇದ್ಯಾವುದು ಕೂಡ ನಿನ್ಗೆ ಒಂದು ಬಂಧಕವಾದದ್ದಲ್ಲ. ನಮಗಿರೋ ತರ ನಮಗಾದ್ರೂ ಕೂಡ ನಮ್ಮ ಜನರೆಲ್ಲ ಕೂಡ ನಮ್ಗೆ ಬಂಧನವನ್ನು ಉಂಟು ಮಾಡೋ ಹಂಗೆ ನಮ್ನ ನಿಲ್ಲಿಸಿದ್ರು. ಆದ್ರೆ ನಾವು ಅಲ್ಲಿಂದ ಅದೆಲ್ಲ ಬಿಟ್ಟು ಓಡಿ ಬಂದೆವು. ನಿನ್ಗೆ ಯಾವ ಬಂಧಕವೂ ಇಲ್ಲ ಅಂದ್ರೆ ಕೂಡ ನೀನ್ ಯಾಕೆ ನಮ್ಮನ್ನು ಬಿಟ್ಟು ಹೋಗಿದ್ಯಾ ಅಂತಂತಾರೆ. ಮತ್ತೆ ಅಚ್ಯುತ ಅಂತ ಅನ್ನೋಂಥದ್ಲಿ ಮೂರನೇದಾಗಿ ಗುಣತಃ ನೀನು ಚ್ಯುತಿ ಇಲ್ಲ ಅಂತ. ಅಂದ್ರೆ ನೀನು ಕರುಣಾಮಯಿ, ನೀನು ನಮ್ಮನ್ನು ಅನುಗ್ರಹ ಮಾಡೋದಕ್ಕೆ ತಾನೇ ನೀನ್ ಬಂದಿದ್ದಿ. ಇವಾಗ ನಿನ್ ಕರುಣೆ ಹೋಯ್ತು ಅಂತ ಏನೂ ಇಲ್ವಲ್ಲ, ನೀನ್ ಯಾವಾಗ್ಲೂ ಕರುಣಾಮಯಿಯೇ. ಅದ್ರಿಂದ ನೀನ್ ನೋಡ ಈ ಗುಣದ ಉಪಾಸನೆ ಅಂದ್ರೆ ಅಚ್ಯುತ ಅಂತ ಅವ್ರು ಹೇಳ್ತಾರೆ ನಿನ್ ಕರುಣೆಯನ್ನು ನಮ್ಮ ಮೇಲೆ ತೋರಿಸು. ನೀನು ಯಾವ ವಿಧವಾದ ಚ್ಯುತಿಗೆ ಒಳಗಾಗದೆ ಇರೋಂತವ ಅಂತ ಅನ್ನೋಂತ ಆ ಒಂದು ಉಪಾಸನೆಯಿಂದ ನಮ್ಮಲ್ಲಿ ಇರುವಂತ ಈ ಚ್ಯುತಿಗಳನ್ನು ಪರಿಹಾರ ಮಾಡು. ಅಂದ್ರೆ ಇವಾಗ ನಮ್ಮಲ್ಲಿ ಇದ್ದದ್ದು ಗರ್ವ, ಆ ಗರ್ವನ್ನ ಪರಿಹಾರ ಮಾಡಿ ನಮಗ್ ಬಂದು ನಿನ್ನ ಒಂದು ಸುಂದರವಾದ ಮುಖವನ್ನು ಕಾಣಿಸಿಕೊಡು ಅಂತ ಅನ್ನೋಂತ ಪ್ರಾರ್ಥನೆ ಇಲ್ಲಿ ಇದೆ. ಆಮೇಲೆ ಅವ್ರು ಹೇಳ್ತಾರೆ, ಮುಗುಳು ನಗೆ ಮೊಗವು ಕೃಷ್ಣ ಮೋಹನೋಟವು, ಮುಗುಳು ಗೆಣೆಯನು ಕೃಷ್ಣ ಮೀಟುವಾಗನ, ಮಿಗಿಲು ನಿಮ್ಮದೇ ಕೃಷ್ಣ ಮಾಟ ಕಂಡೆದೆ, ಬಿಗಿದು ಅಪ್ಪವೆಂ ಕೃಷ್ಣ ಬೆಸೆವ ಮೋಹವು. ನೀನು ನಿನ್ನೋಡ ಆ ಆನಂದ ಮೂರ್ತಿಯಾಗಿರುವಂತ ನಿನ್ನ ರೂಪವನ್ನು ನಮಗೆ ಮತ್ತೆ ಕಾಣಿಸು. ನೀನು ಯಾವ ವಿಧವಾದ ಒಂದು ಬಂಧನಕ್ಕೆ ಒಳಗಾಗದೆ ಇರೋದ್ರಿಂದ ನಿನ್ನ ಇಚ್ಛೆ ಬಂತು ಅಂದ್ರೆ ನೀನ್ ಬರಾಕ್ ಸಾಧ್ಯ. ಆತರ ನೀನ್ ಇಚ್ಛೆ ಇತ್ತು ಅಂತ ತಾನೆ ನೀನು ಗೀತೆಯನ್ನು ಮಾಡಿ ನಮ್ಮನ್ನು ಕರೆದಿ. ಇವಾಗ ನೀನು ನಿನ್ನೋಡ ಮುಗುಳು ನೆಗೆ ಮುಖವನ್ನು ತೋರಿಸು, ನಿನ್ನ ಮೋಹದ ನೋಟವನ್ನು ತೋರಿಸು ಅಂತಾರೆ. ನೀನ್ ಎಷ್ಟು ಚಂದವಾಗಿ ನಮ್ ಕಡೆಗೆ ನೋಡಿದ್ರೆ ನಮ್ಗೆ ಆನಂದ ಆಗತ್ತೆ, ಆ ತರದ್ ನೋಟವನ್ನು ನೋಡು ನಮ್ ಕಡೆಗೆ ಅಂತಾರೆ. ಇವಾಗಾಗ್ಲೇ ಅವ್ರಿಗೆ ಭಗವಂತ ಈ ರೀತಿಯಲ್ಲಿ ಪ್ರೀತಿಯನ್ನು ತೋರಿಸಿದ್ದಾನ. ಆ ಒಂದು ಮುಗುಳು ನಗೆ ಮುಖ ಅಂತನ್ನೋದು ನೀನೋಡ ಆ ಸುಂದರವಾದ ಒಂದು ವೇಣುನಾದವನ್ನು ನನ್ನೋಡ ಎದೆಯನ್ನೇ ಬಂದು ಅದು ಏನು ರೀತಿಯಲ್ಲಿ ಅದು ಮೋಹಗೊಳ್ಳತ್ತೆ ಅಂತ ಅನ್ನೋದನ್ನ ನಾನು ಹೇಳಾಕ ಸಾಧ್ಯ ಇಲ್ಲ ಅಂತಾರೆ. ನಿನ್ನನ್ನು ಬಂದು ಬಿಗಿದಪ್ಪಬೇಕು ಅಂತ ಅನ್ನುವಂತ ಒಂದೇ ಒಂದು ಆಸೆ ತಾನೇ ನಮಗಿದೆ. ಆ ಮೋಹಕವಾದ ರೂಪವನ್ನು ನಮಗೆ ಮತ್ತೆ ತೋರಿಸು ಅಂತ ಅನ್ನೋದನ್ನ ಹೇಳ್ತಾರೆ. ಆಕಳ ಕಾವರ ಕೃಷ್ಣ ಮಂಗಳಹಾರ, ಪ್ರಕಟ ನಿನ್ನದು ಕೃಷ್ಣ ಪಾಪ ಪೋಪುದು, ಸ್ವಕೀಯರಾರ್ಥ ಕೃಷ್ಣ ಸರ್ವರೋಗ, ನಿಖಿಲರಾಶಯ ಕೃಷ್ಣ ನೀ ಪೂರೈಸಯ್ಯ. ಆಕಳ ಕಾಯುವರ, ಆಕಳ ಕಾಯುವಂತ ಜನರನ್ನು ನೀನು ರಕ್ಷಣೆ ಮಾಡೋಂತವ. ಅವ್ರಿಗೆ ಬಂದು ಅಮಂಗಳನ್ನ ಬಂದು ನೀನು ಹರಣ ಮಾಡ್ತೀಯ ಅಂತಂದ್ರು. ಆಕಳ ಕಾಯುವಂತ ಅವ್ರಿಗೆ ಎಷ್ಟು ಅಮಂಗಳಗಳು ಅಂತ ಅನ್ನುವಂಥದ್ದು ಬ್ರಜದಲ್ಲಿ ಬಂತು ಅಂತ ಅನ್ನೋದನ್ನ ಈ ಭಾಗವತದಲ್ಲೇ ನಾವು ನೋಡಿದೆವು. ಯಾವುದೊಂದು ಒಂದು ಅಮಂಗಳ ಅಂತ ಅನ್ನುವಂಥದ್ರೆ ಧೇನುಕಾಸುರ ವಧೆ ಅಂತ ಅನ್ನೋದನ್ನ ನಾವು ನೋಡ್ತೇವೆ. ಅದ್ರಲ್ಲಿ ಏನು ಅಮಂಗಳ ಇತ್ತು? ಅಲ್ಲಿ ಬಂದು ಗೋಪಿಯರಿಗೆಲ್ಲ ಆ ಸುಂದರವಾದ ಒಂದು ತಾಳವನದಲ್ಲಿ ಇರುವಂತ ಒಳ್ಳೆ ಹಣ್ಣುಗಳು, ಅದ್ರೋಡ ಸುವಾಸನೆಯನ್ನ ಮಾತ್ರ ಅವರು ಆಸ್ವಾದಿಸ್ತಾ ಇದ್ರು. ಆದ್ರೆ ಆ ಹಣ್ಣನ್ನು ತಿನ್ನೋದಕ್ಕೆ ಹೋಗಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿ ಆ ಧೇನುಕ ಇದ್ದಾನ ಅಂತ. ಅದೊಂದು ಅಮಂಗಳ, ಮನಸ್ಸಿಗೆ ಒಂದು ಅತೃಪ್ತಿ, ನಾವು ಹಣ್ಣು ತಿನ್ಬೇಕು ಅಂತ. ಆದ್ರೆ ಭಗವಂತ ಏನ್ ಮಾಡ್ದ, ಬಲರಾಮನ್ ಜೊತೆಯಲ್ಲಿ ಅಲ್ಲಿ ಹೋಗಿ ಅದನ್ನು ಪರಿಹಾರ ಮಾಡಿದ. ಅವರಿಗೆ ಧೇನುಕನ್ನ ವಧೆ ಮಾಡಿ ಅವ್ರಿಗೆ ಆ ತಾಳ ವನದಲ್ಲಿ ಇರುವಂತ ಹಣ್ಣುಗಳನ್ನು ಸವಿಯುವಂತ ಭಾಗ್ಯವನ್ನು ಕೊಟ್ಟ. ಅದೇ ತರ ಅವನೇನ್ ಮಾಡಿದ, ದೊಡ್ಡದಾದ ಒಂದು ಮಳೆ ಸುರಿದು ಈ ಗೋಕುಲವೇ ಕೊಚ್ಚಿ ಹೋಗೋ ಹಂಗೆ, ವೃಂದಾವನವೇ ಕೊಚ್ಚಿ ಹೋಗೋ ಹಂಗೆ ಒಂದು ಮಳೆ ಸುರಿದಾಗ ಅವರಿಗೆ ಬಂದು ಅದು ಅಮಂಗಳ, ಅದನ್ನು ಪರಿಹಾರ ಮಾಡಿದ. ಅವನೇನ್ ಮಾಡಿದ, ಮಂಗಳವನ್ನು ತಂದು ಕೊಟ್ಟ. ಇದು ಎರಡರ್ಥವೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ ದಾಸರಾಯರು. ಆಕಳ ಕಾಯುವರ ಅಮಂಗಳ ಆಹಾರ, ಅಮಂಗಳಾಹಾರ ಅಂದ್ರೆ ಯಾರು ಆಕಳ ಕಾಯುತ್ತಾ ಇದ್ದಾರೆ ಅಂತ ಗೋಪರಿಗೆಲ್ಲ ಅಮಂಗಳವನ್ನು ಹರಣ ಮಾಡ್ತಿ.
ಅದೇ ಬಂದು ಆಕಳ ಕಾಯುವರ ಮಂಗಳಾಹರ. ಮಂಗಳ ಆಹಾರ ಅಂತಂದ್ರೆ ಮಂಗಳವನ್ನು ತಂದು ಕೊಡುವವ ಅಂತ ಎರಡು ಅರ್ಥವೂ ಇಲ್ಲಿ ಬರುತ್ತೆ. ಮಂಗಳ ಹರ, ಅಮಂಗಳ ಆಹಾರ, ಅಮಂಗಳ ಅಂತ ಅನ್ನೋದನ್ನ ಹರಣ ಮಾಡ್ತಾನ, ಮಂಗಳವನ್ನು ತಂದು ಕೊಡ್ತಾನ. ಇಂಥ ನಿನ್ನೋಡ ರೂಪ ಪ್ರಕಟ ನಿನ್ನದು. ನಿನ್ನೋಡ್ರು ಈ ರೂಪವನ್ನು ಯಾರು ಧ್ಯಾನ ಮಾಡ್ತಾರೆಯೋ ಅವರಿಗೆ ಪಾಪ ಪೋಪುದು. ಯಾವುದೇ ಒಂದು ಪಾಪ ಅಂತ ಅನ್ನೋಂಥದ್ರಿಂದ ನಮಗ್ ಬಂದು ಬಂಧಕವಾಗಿರುವಂತ ಯೋಚನೆಗಳು ಬರುತ್ತೆ. ಅದ್ರಿಂದ ನಾವು ಇನ್ನೂ ಕರ್ಮಗಳಲ್ಲಿ ಬಂದು ತಪ್ಪಾದ ಕರ್ಮಗಳಲ್ಲಿ ತೊಡಗ್ತೇವು, ಪಾಪ ಬಂದ್ಬಿಡತ್ತೆ, ಪಾಪದಿಂದ ದುಃಖಕ್ಕೊಳಗಾಗ್ತೇವು. ಇದೆಲ್ಲ ಬಂದು ಪರಿಹಾರ ಮಾಡ್ಬೇಕು ಅಂದ್ರೆ ನಿನ್ನ ನೋಟವೇ ಅದಕ್ಕೆ ಕಾರಣ. ನೀನು ನಮ್ಮೇಲ ಕರುಣಾದೃಷ್ಟಿಯನ್ನು ತೋರಿದಿ ಅಂತಂದ್ರೆ ನಮಗ್ ಬಂದು ಎಲ್ಲಾ ವಿಧವಾದ ಪಾಪಗಳು ಪರಿಹಾರ ಆಗತ್ತೆ. ನಿನ್ನ ನಾಮನ್ನ ನಾವು ಸ್ಮರಣೆ ಮಾಡಿದ್ರೆ ಸಾಕು, ನಮಗೆ ಬಂದು ನೀನು ಆ ಪಾಪವನ್ನು ಪರಿಹಾರ ಮಾಡುವಂತ ಲೋಕಬಂಧುವಾಗಿ ನೀನಿದ್ದಿ. ಸ್ವಕೀಯ ಆರ್ತಃ ಕೃಷ್ಣ ಸರ್ವರೋಗ. ಸ್ವಕೀಯರು ಅಂತಂದ್ರೆ ನಿನ್ನನ್ನು ಅನುಸರಿಸಿ ಇರುವಂತವ್ರು, ನಿನ್ನವರು ಅಂತ ಅನ್ನೋಂಥವ್ರ ಅವ್ರಿಗೆ ಬಂದು ಏನ್ ಮಾಡ್ತಿ, ಆರ್ತಃ. ಆರ್ತ ಅಂತಂದ್ರೆ ಕಷ್ಟ ಅಂತ ಅರ್ಥ. ಅವ್ರಿಗೇನೋ ಒಂದ್ ಕಷ್ಟ ಇರತ್ತೆ. ಅರ್ಥ ಆರ್ಥ ಅಂತ, ಆರ್ಥ ಅಂತ ಅನ್ನೋದ್ರೆ ತುಂಬಾ ದುಃಖದಲ್ಲಿ ಇದ್ದಾರೆ, ಯಾವುದೋ ಒಂದ್ ಕಷ್ಟದಲ್ಲಿ ಇದ್ದಾರೆ ಅಂದ್ರೆ ಅವ್ರನ್ನ ಆ ಆರ್ಥ ಅಂತ ಅನ್ನೋಂಥದ್ನ ನೀನು ಹ ಅಂತಂದ್ರೆ ಅದನ್ನ ನಾಶ ಮಾಡ್ತಿ. ಅವ್ರಿಗೇನ್ ಕಷ್ಟ ಇದೆಯೋ ಅದನ್ನ ನೀನು ನಾಶ ಮಾಡ್ತಿ ಅಂತ ಕೃಷ್ಣನಿಗೆ ಈ ತುಂಬಾ ಅವನೋಡ ಈ ದಶಮಸ್ಕಂದ ಭಾಗವತದಲ್ಲಿ ಇವಾಗ್ಲೇ ನಾವು ಬಂದು ಅವ್ನ್ ಹೆಂಗೆ ಆ ಜನರೋಡ ಆ ಆರ್ಥ ಅಂದ್ರೆ ಕಷ್ಟವಾದ ಪರಿಸ್ಥಿತಿಯಿಂದ ಅವ್ರನ್ನ ಪಾರು ಮಾಡಿದ ಅಂತ ಅನ್ನೋದನ್ನ ನಾವು ನೋಡ್ತಾ ಬರ್ತಾ ಇದ್ದೇವು. ಒಂದು ಏನು ಆರ್ಥ ಅಂತ ಅನ್ನೋದ್ರೆ ಕಷ್ಟವಾದ ಪರಿಸ್ಥಿತಿ ನಮ್ಗೆ ಲಭ್ಯ ಆಗದೆ ಇರೋಂಥದ್ದು, ಲಭ್ಯ ಆಗ್ಬೇಕು ಅಂತ ಅನ್ನೋಂಥ ತುಂಬಾ ಉತ್ಕಟವಾದ ಒಂದ್ ಬಯಕೆ ಇದ್ರೆ ಅದ್ ಲಭ್ಯ ಆದ್ಮೇಲೆ ಕೂಡ ನಮ್ಗೆ ಆರ್ತಃ ಅಂತ ಅಂತೀವಿ ಅದನ್ನ. ಅಂದ್ರೆ ಇವಾಗ ನಂದ ಮತ್ತೆ ಯಶೋದೆಯರು ತುಂಬಾ ತಪಸ್ ಮಾಡಿದ್ರು ಕೃಷ್ಣನೋಡ ಆ ಬಾಲಲೀಲೆಗಳನ್ನ ನೋಡ್ಬೇಕು ಅಂತ. ಅವಾಗ ಅವ್ರಿಗ್ ಭಗವಂತ ಏನ್ ಮಾಡಿದ, ಆರ್ತಃ ಅವನು ಅವರೋಡ ಮಗನಾಗಿ ಅಲ್ಲಿ ಪ್ರಕಟನಾಗಿದ್ದ. ಅಂದ್ರೆ ವಸುದೇವ ಮಗನಾಗಿ ಹುಟ್ಟಿದ್ರೆ ಕೂಡ ನಂದನ ಮಗನಾಗಿ ಅವನು ಅಲ್ಲಿ ವಾಸ ಮಾಡಿ ಅವ್ರಿಗೆ ಆ ಬಾಲಲೀಲೆಗಳನ್ನು ತೋರಿ ಅವರೋಡ ಉತ್ಕಟವಾದ ಬಯಕೆಯನ್ನು ಅವನು ಪೂರೈಸಿದ. ಅದೇ ತರ ಅವನ್ ಬಂದು ಯಾರು ಪ್ರಾರ್ಥನೆ ಮಾಡ್ರು ಆರ್ಥವಾದ ಧ್ವನಿಯಲ್ಲಿ ಕಾಳಿಂಗ ಮರ್ದನ ಆದಾಗ ಆ ಕಾಳಿಯ ಸರ್ಪನೋಡ ಹೆಂಡತಿಯರು ಅವನಲ್ಲಿ ತುಂಬಾ ಪ್ರಾರ್ಥನೆಯನ್ನು ಮಾಡ್ರು. ಅವರು ಕಣ್ಣು ನೀರನ್ನು ಸುರಿಸ್ತಾ ಅವರು ಕೃಷ್ಣನ್ನ ಪ್ರಾರ್ಥನೆ ಮಾಡಿದ್ರು. ನಿನ್ನಂತ ಸ್ವಾಮಿ ಯಾರಿದ್ದಾರಪ್ಪ, ಕರುಣಾಳುಮಯಿ ನೀನು, ನಾವು ಮಾಡಿರುವಂತ ಅಪರಾಧಕ್ಕೆ ನಮ್ಮ ಗಂಡನನ್ನು ಕ್ಷಮಿಸು ಅಂತ. ಅವಾಗ ಕೃಷ್ಣ ಅವ್ರಿಗೆ ಹೋಗೊಟ್ಟ. ಅವ್ರಿಗೆ ಅದೇ ಇಲ್ಲ ಆರ್ತಃ ಅಂತನ್ನುವಾಗ ನಿನ್ನವ್ರು ಯಾರಿದ್ದಾರೆಯೋ ಅವ್ರಿಗೆಲ್ಲ ನೀನು ಅವರೋಡ ಕಷ್ಟನ್ನ ಅವ್ರನ್ನ ಪರಿಹಾರ ಮಾಡುವಂತ ಸ್ವಾಮಿ ನೀನು. ಸರ್ವ ರೋಗವನ್ನು ಹರಣ ಮಾಡುವಂತವ, ಸರ್ವ ರೋಗ ಅಂತಾರೆ. ರೋಗ ಹರಣ ಅಂತನ್ನುವಾಗ ಏನು ಒಂದು ಕಾಳಿಂಗ ಮರ್ದನ ಸಮಯದಲ್ಲೇ ಈ ರೋಗ ಹರಣ ಶಕ್ತಿಯನ್ನು ನಾವು ನೋಡ್ಬೋದು. ಎಲ್ಲಿ ಹೇಳ್ತಾರೆ ಅಂತಂದ್ರೆ ಅಲ್ಲಿ ಎಲ್ಲಾ ವೃಕ್ಷಗಳೇ ಕೂಡ, ಈ ಒಂದು ಕದಮ ವೃಕ್ಷ ಬಿಟ್ಟು ಎಲ್ಲಾ ವೃಕ್ಷಗಳಿಗೂ ಕೂಡ ಈ ನೀರಲ್ಲಿ ಇರುವಂತ ವಿಷ ಹತ್ತಿ ಅವೆಲ್ಲ ಕೂಡ ಒಣಗಿ ಹೋಗಿತ್ತು. ಎಲ್ಲ ಗೋವುಗಳೆಲ್ಲ ಆ ನೀರನ್ನು ಸೇವನೆ ಮಾಡಿ ಕೆಳಗ್ ಬಿದ್ದಿತ್ತು. ಸ್ವಲ್ಪ ಗೋಪಾಲರು ಕೂಡ ಆ ನೀರನ್ನು ಕುಡಿದು ಕೆಳಗ್ ಬಿದ್ದಿದ್ರು. ಅವ್ರನ್ನೆಲ್ಲ ಎಬ್ಬಿಸುವಂತ ಶಕ್ತಿ ಕೃಷ್ಣನಿಗಿತ್ತು. ಅವ್ನು ಹೋದ ಕೂಡ್ಲೇನೆ ಅವರೆಲ್ಲ ಎದ್ರು. ಅದಕ್ಕೆ ಸರ್ವ ರೋಗ ಅಂತ ಅಂದ್ರೆ ಏನೇ ರೋಗ ಅಂತ ಅನ್ನೋದು ಜೀವನ ಕಾಡ್ತಾ ಇದ್ರೆ ಅದು ಒಂದು ದೇಹದ ರೂಪದ ರೋಡ, ಆದಿವ್ಯಾಧಿ ಅಂತ ಅನ್ನುವಂಥದ್ದು ಈ ದೇಹದಲ್ಲಿ ಇರೋವಾಗ ಇರತ್ತೆ. ಅದನ್ನು ಪರಿಹಾರ ಮಾಡುವಂತವನೇ ನೀನು. ಕೃಷ್ಣ ಅಂತಂದ್ರೆ ಕೃಷ್ಣ ಅಂತ ಅನ್ನುವಂತ ಹೆಸರೇ ಹಾಗೆಂದ್ರು. ಕೃಷ್ಣ ಎನಬಾರದೆ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ. ಕೃಷ್ಣ ಎನಬಾರದೆ, ಕಷ್ಟ ಒಂದಿಷ್ಟಿಲ್ಲ, ಒಂದು ಕಷ್ಟನೂ ಇರ್ಲಾರ್ದು ಒಂದು ಕೃಷ್ಣ ಅಂತ ಹೇಳಿದ್ರೆ ಸಾಕು. ಯಾಕೆಂದ್ರೆ ಪಾಪದಿಂದ ನಮಗ್ ಕಷ್ಟ, ಪಾಪವನ್ನೇ ಹರಣ ಮಾಡುವಂತ ಪರಮಾತ್ಮನೋಡ ನಾಮ ನಮಗೆ ಎಷ್ಟು ಮುಖ್ಯ ಅಂತ ರೋಗವನ್ನೇ ಹರಣ ಮಾಡುವಂತ ನೀನು ನಿಖಿಲ ರಾಶಯ ನೀ ಪೂರೈಸಯ್ಯ. ನೀನು ಲೋಕದಲ್ಲಿರುವಂತ ಜನರೋಡ ಆಸೆಗಳು, ಆಸೆ ಅಂತಂದ್ರೆ ಅವ್ರವ್ರು ಬಂದು ನನಗೆ ಇದಾಗ್ಬೇಕು ಹಾಗಾಗ್ಬೇಕು ಅಂತೆಲ್ಲ ಯೋಚನೆ ಮಾಡ್ತಾರೆ. ಶ್ರೀಪಾದರಾಜರು ಉತ್ತಮರ ಸಂಗವನು ಎನಗಿತ್ತು ಸಲಹಯ್ಯ, ಉತ್ತಮರ ಸಂಗವನು ಎನಗಿತ್ತು ಸಲಹಯ್ಯ ಅಂತ ಕೃಷ್ಣನ್ನ ಅವ್ರು ಪ್ರಾರ್ಥನೆ ಮಾಡ್ರು. ಉತ್ತಮರಾದವ್ರನ್ನ ಅವರ ಸಂಘವನ್ನು ನನಗೆ ಕೊಡು ಅಂತ. ಆಚಾರ್ಯರ ಸಂಘವನ್ನು ಕೊಟ್ರು, ವ್ಯಾಸರಾಜರ ಸಂಘವನ್ನು ಕೊಟ್ರು ಅಂತ. ಅಂದ್ರೆ ಇಲ್ಲಿ ಬಂದು ನಾವ್ ನೋಡ್ಬೇಕಾದದ್ದೇನು ಅಂದ್ರೆ ಆ ಉತ್ತಮರಾಗಿರುವಂತ ಭಗವಂತನೋಡ ಅನುಯಾಯಿಗಳು ಯಾರಿದ್ದಾರೆಯೋ ಲೋಕದಲ್ಲಿ ದೇಹ ಸಹಿತವಾಗಿರುವಂತ ಅವರೋಡ ಜೊತೆಯಲ್ಲಿ ನಮ್ಮನ್ನು ಅವನು ಸೇರಿಸ್ತಾನ. ಅದೇ ತರ ಅವನ್ ಬಂದು ಮಾನಸಿಕವಾಗಿ ದೇವರೋಡ
ಒಂದು ನಾಮಗಳು ಅಂತ ಅನ್ನುವಂಥದ್ದು ಏನು ದಾಸರಾಯರುಗಳು ಮಾಡಿದಾರೆಯೋ ಆ ಮನಸ್ಸನ್ನು ಅದ್ರೊಳಗಿಟ್ಟಾಗ ಅದು ಕೂಡ ಉತ್ತಮರ ಸಂಘವೇ. ಅಂತ ರೀತಿಯಲ್ಲಿ ನಮ್ಗೆ ಅನುಗ್ರಹವನ್ನು ಮಾಡ್ತಾನೆ. ಅದೇ ಏನು ಅಂದ್ರೆ ಇಲ್ಲಿ ಹೇಳ್ತಾರೆ ನಿಖಿಲರ ಆಶಯ, ಅವ್ರಿಗೆ ಏನು ಆಶಯ ಇದೆಯೋ ಅದನ್ನ ನೀನ್ ಪೂರೈಸ್ತಿ. ನಿನ್ನಂತ ಬಂಧು ಯಾರಿದ್ದಾರೆ ಅಂತ ಅನ್ನೋದಕ್ಕೆ ಜಗನ್ನಾಥ ದಾಸರು ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಅವ್ರು ಹೇಳ್ತಾರೆ, ಲೋಕ ಬಂಧುರ್ ಲೋಕನಾಥ ವಿಶೋಕ ಭಕ್ತರ ಶೋಕನಾಶನ ಶ್ರೀಕರಾರ್ಚಿತ ಶೋಕದಂದದ ಲಿಪ್ಪ ಸರ್ವರೊಳು ಸಾಕುವನು ಸರ್ವ ಸಜ್ಜನರ ಪರಮ ಕೃಪಾ ಕರೇಶ ಪಿನಾಕಿ ಸನ್ನುತ ಸ್ವೀಕರಿಪ ಆನತರು ಕೊಟ್ಟ ಸಮಸ್ತ ಕರ್ಮಗಳ. ಅವನು ಬಂದು ಲೋಕಬಂಧು ಅಂತಂದ್ರು. ಲೋಕಕ್ಕೆ ಅವನು ಬಂಧು. ಯಾಕೆಂದ್ರೆ ಯಾರೇ ಈ ಲೋಕದಲ್ಲಿ ಇರುವಂತ ಎಲ್ಲಾ ವಸ್ತುಗಳಿಗೆ ಕೂಡ ಇರಗೊಟ್ಟಿದ್ದಾನಲ್ಲ, ಅವರಿಗೆ ಬಂದು ಆಹಾರ ನಿದ್ರೆಗಳಿಗೆ ಏನು ವ್ಯವಸ್ಥೆ ಬೇಕೋ ಅದನ್ನು ಮಾಡಿದ್ದಾನಲ್ಲ, ಅವನೇ ಲೋಕಕ್ಕೆ ಬಂಧು. ಅವನು ಬಂದು ಲೋಕನಾಥ. ಈ ಬಂಧುವಾಗಿರುವಂತವ ತನ್ನ ಇಚ್ಛೆಯಿಂದವೇ ಹೀಗ್ ಬಂಧುತ್ವವನ್ನು ಅವನು ಇದ್ದಾನ. ಅವನಿಗೆ ಯಾರು ಬಂಧನ ಮಾಡಿ ಇದನ್ನ ನೀನ್ ಮಾಡ್ಲೇಬೇಕು ಅಂತ ಮಾಡಿದ್ದಿಲ್ಲ. ಅವನು ಲೋಕಕ್ಕೆ ನಾಥ ಅಂದ್ರು. ಲೋಕನಾಥ ಅಂತನ್ವಾಗ ಅವನ್ ಎಂತ ನಾಥ ಅಂತ ಅನ್ಬೇಕಾದ್ರೆ ಇನ್ನೊಂದ್ ಕಡೆ ಅವ್ರು ಹೇಳ್ತಾರೆ, ಭೂತ ಸೋಕಿದ ಮಾನವನು ಬಹು ಮಾತನಾಡುವ ತೆರದಿ ಮಹದದ್ಭುತ ವಿಷ್ಣುವಾವೇಶದಿಂದ ವರ್ತಿಪುದು ಜಗವು. ಈ ಜಗ ಬಂದು ಹೇಗೆ ವರ್ತನೆ ಮಾಡತ್ತೆ? ಯಾಕೆ ಸಮುದ್ರ ಯಾವಾಗ್ಲೂ ಘೋರ್ ಘೋರ್ ಅಂತ ಶಬ್ದ ಮಾಡ್ತಾ ಅಲೆಗಳನ್ನು ಬೀಸ್ತಾ ಇರುತ್ತೆ? ಯಾಕೆ ಗಾಳಿ ಆಗ್ಲೂ ಸುತ್ತಾಡ್ತಾ ಇರುತ್ತೆ? ಯಾಕೆ ಸೂರ್ಯನ ಕಿರಣಗಳು ಬೆಳಗಾದ ಕೂಡ್ಲೆ ಅದು ಬಂದು ಬೆಳಗ್ತಾ ಇರತ್ತೆ ಲೋಕವನ್ನು? ಈ ತರದೆಲ್ಲ ಪ್ರಶ್ನೆಗಳನ್ನು ಮಾಡಿದ್ರೆ ಅವ್ರಂತಾರೆ ಮಹದದ್ಭುತ ವಿಷ್ಣು ಆವೇಶದಿಂದ. ವಿಷ್ಣು ಬಂದು ಈ ಎಲ್ಲಾತ್ರೊಳಗೆ ಹೊಕ್ಕಿದಾನ. ಅವನು ಏನು ಅಂದ್ರೆ ಮಹದ್ಭೂತ ಅಂತಂದ್ರು. ಎಲ್ಲಾ ಭೂತಗಳಿಂತ ಉತ್ತಮವಾದ ಭೂತ ಅಂದ್ರೆ ಇವನೇ. ಯಾಕಂದ್ರೆ ಇವನಿಂದ ಭೂತಿ ಅಂದ್ರೆ ಉನ್ನತಿಕೆ ಅಂತ ಅರ್ಥ. ಭೂ ಹಂಗೆ ಅಂತ ಅನ್ನೋದಕ್ಕೆ ಉನ್ನತವಾದ ಒಂದು ಸ್ಥಿತಿ ಅಂತ ಮಹೋನ್ನತವಾದ ಸ್ಥಿತಿಯಲ್ಲಿರುವಂತ ಪರಮಾತ್ಮನೇ ಮಹಾಭೂತ. ಅಂತ ಮಹಾಭೂತ ಈ ಪ್ರಪಂಚವನ್ನೆಲ್ಲ ಅವನು ಆವಿಷ್ಟನಾಗಿರೋದ್ರಿಂದ ಬೇರೆ ಎಲ್ಲಾ ಈ ಲೋಕವೇ ವರ್ತಿಸತ್ತೆ ಅಂತಂತಾರೆ. ಅಂತ ನೀನು ಈ ಲೋಕದಲ್ಲಿ ಇದ್ದು ಏನ್ ಮಾಡ್ತಿ ಅಂತಂದ್ರೆ ಭಕ್ತರ ಶೋಕನಾಶನ. ಯಾರು ನಿನ್ನನ್ನು ಪ್ರೀತಿಯಿಂದ ಕರಿತಾರೆಯೋ ಅವ್ರೋಡ ಒಂದು ಶೋಕನ ನೀನು ಪರಿಹಾರ ಮಾಡ್ತಿ. ನೀನು ಶ್ರೀಕರಾರ್ಚಿತ, ಯಾವಾಗ್ಲೂ ಲಕ್ಷ್ಮಿಯಿಂದ ಅರ್ಚಿಸಲ್ಪಡುತ್ತಿ. ಶೋಕದಂದಲಿಪ್ಪ, ನೀನ್ ಇದೆಲ್ಲ ನಿನ್ಗೆ ಎಲ್ಲರೂ ನಿನ್ನ ಪೂಜೆ ಮಾಡ್ತಾ ಭಕ್ತರೆಲ್ಲ ನಿನ್ನನ್ನು ಕೊಂಡಾಡ್ತಾ ಇರ್ಬೇಕಾದ್ರೆ ನಿಂಗೆ ಅದರಿಂದ ಯಾವ ಅಂಟೂ ಇಲ್ಲ. ನೀನು ಗರ್ವಹೀನ ಅಂತ ಅಂಟೇ ಇಲ್ಲ ನಿನ್ಗೆ. ನಂದು ಇದು ಅಂತ ಅನ್ನೋಂಥದ್ ಬಂದಾಗ್ತಾನ ನಮಗೆ ಗರ್ವ ಬರುತ್ತೆ. ನಾನ್ ಮಾಡಿದ್ದು ಅಂತ ಅನ್ನುವಾಗ ಗರ್ವ ಬರುತ್ತೆ. ನಿನ್ಗೆ ಯಾವುದುವೇ ಇಲ್ಲ. ನೀನು ಗರ್ವರಹಿತನು ಅಂತಂತಾರೆ. ಗರ್ವರಹಿತ ನೀನು. ನಾ ಲಕ್ಷ್ಮಿ ಆಡ ಅವ್ವ ಹೂವ ತರುವರ ಮನೆಗೆ ಹುಲ್ಲ ತರುವ ಅವ್ವಲ ಕುಮಿ ರಮಣ. ಇವಾಗಿಲ್ಲ ಗರ್ವ ಅಂತ. ಗರ್ವವೇ ಇಲ್ಲದವ ನೀನು. ಯಾಕಂದ್ರೆ ನಿಂಗೆ ಅಂಟೇ ಇಲ್ಲ ಅಂತ. ಅದಕ್ಕೆ ಇಲ್ಲಿ ಹೇಳ್ತಾರೆ ಶೋಕದಂದಲ್ಲಿ ಲಿಪ್ಪ. ಯಾವುದನ್ನು ನೀನು ಅಂಟಿಸಿಕೊಳ್ಳೋದೇ ಇಲ್ಲ. ಸರ್ವರೊಳು ನೀನು ಇರುವಿ. ಸಾಕುವನು ಸಜ್ಜನರ, ನೀನು ಸಜ್ಜನರನ್ನು ಸಾಕುವಂತವ. ಇವಾಗ ಗೋಪಿಕೆಯರು ಯಾರು? ಎಲ್ಲವನ್ನು ಬಿಟ್ಟು ಭಗವಂತನಿಗಾಗಿ ಬಂದವರು. ಅದರಿಂದ ನೀನು ನಮ್ಮನ್ನು ಸಾಕಬೇಕಪ್ಪ ಅಂತ ಅನ್ನುವಂಥ ಧ್ವನಿ ಇಲ್ಲಿದೆ. ಅವರು ಹೇಗಾದ್ರೂ ಮಾಡಿ ಕೃಷ್ಣ ಬಂದು ಅವ್ರ ಮೇಲೆ ಪ್ರಸನ್ನನಾಗ್ಬೇಕು. ಅವನು ಹೇಗಾದ್ರೂ ಮಾಡಿ ಅಂತಂದ್ರೆ ಹೇಗೆ? ಹಾಡ್ಬೇಕು, ಕುಣಿಬೇಕು, ಅವನನ್ನೇ ಕರಿಬೇಕು, ಮನಸ್ಸಿಂದ ಅವನನ್ನು ಮುಟ್ಟಬೇಕು ಅಂತಾರೆ. ಆತರ ಮನ ಮುಟ್ಟಿ ಅವರು ಭಜನೆ ಮಾಡಿದಾಗ ಅವ್ರಿಗೆ ಕೃಷ್ಣ ಒಲಿವನಲ್ಲವೇ? ಅದು ಅವ್ನು ತೋರ್ಸಿ ಕೊಡ್ತಾ ಇದ್ದಾನ. ಈ ಲೋಕ ಬಂದು ಲೋಕನಾಥ ಅಂತ ಅನ್ನುವಂತ ಏನ್ ಶ್ಲೋಕ ಇದೆ ಅದ್ರೋಡ ಒಂದು ಪ್ರಾಕ್ಟಿಕಲ್ ಆಗಿ ಅವ್ನ್ ಹೇಗ್ ನಡೆಸಿದ ಅಂತ ಅನ್ನೋದೇ ಈ ಗೋಪಿಗೀತದ ಮುಂದೆ ಬರುವಂತ ಭಾಗಗಳು. ಅವ್ರು ಹೇಳ್ತಾರೆ ಇಲ್ಲಿ ಬಂದು ಪ್ರಸನ್ನ ವೆಂಕಟ ಕೃಷ್ಣ ಪಶು ಪ್ರಪಾಲಕ ಅಸಿಯರ್ಗೀತವ ಕೃಷ್ಣ ಅರಿತು ಮಾಧವ ಪ್ರಸನ್ನವಾಗುವ ಕೃಷ್ಣ ಆಪತ್ತು ಹರಿಸುವ ಶಶಿಮುಖಿಯರೋಳ್ ಕೃಷ್ಣ ಸ್ನೇಹ ತಪ್ತರ. ಇವರು ಹೇಳ್ತಾರೆ ಪ್ರಸನ್ನ ವೆಂಕಟ. ಇವಾಗ ಈ ಕೃಷ್ಣ ಈ ಲೀಲೆಯನ್ನು ಏನು ಗೋಪಿಕೆಯರು ಭಗವಂತನ ಹುಡುಕಾಟದಲ್ಲಿ ಅವನ ಒಂದು ಗುಣವನ್ನು ಹಾಡ್ತಾ ಇದ್ದಾರೆಯೋ ಆ ಹಾಡನ್ನು ಇಲ್ಲಿ ಪ್ರಸನ್ನ ವೆಂಕಟದಾರರು ಸಮಾಪ್ತಿ ಮಾಡ್ತಾ ಇದ್ದಾರೆ. ಪ್ರಸನ್ನ ವೆಂಕಟ ನೀನು ಬಂದು ನನ್ನೊಳಗೆ ಇರುವಂತ ಸ್ವಾಮಿ ಅಂತಂದ್ರು. ಸರ್ವಸ್ವಾಮಿ ನೀನು ನನ್ನೊಳಗೆ ಪ್ರಸನ್ನ ವೆಂಕಟನಾಗಿ ಕೂತಿದ್ದಿ. ನೀನೇನ್ ಮಾಡ್ತಿ ಅಂದ್ರೆ ಪಶು ಪ್ರಪಾಲಕ, ಪಶುಗಳನ್ನು ಚೆನ್ನಾಗಿ ಪಾಲಿಸ್ತೀಯ ಅಂತಂದ್ರು. ಪಶು ಪ್ರಪಾಲಕ, ಅಂತ ಅನ್ನುವಂತ ಉಪಸರ್ಗ ಏನಿದೆ ಅದು ಬಂದು ಹೇಳತ್ತೆ ಪ್ರಕೃಷ್ಟವಾದ ಪಾಲಕ ಅಂತ. ಅಂದ್ರೆ ಯಾರಿಗೆ ಏನು ಯಾವಾಗ ಕೊಡ್ಬೇಕು ಅಂತ ಅನ್ನೋದು ನಿನ್ಗಿಂತ ಹೆಚ್ಚಾಗಿ ಯಾರಿಗ್ ಗೊತ್ತಿದೆ. ಕೊಡೋದ್ರಲ್ಲಿ ಕೊಡುವ ಕರ್ತೃ ನಿನ್ನಂತ ಯಾರಿದ್ದಾರೆ? ಕೊಡ್ಬೇಕು ಅಂತ ನೀನ್ ನಿರ್ಧಾರ ಮಾಡಿದ್ರೆ ನಿನ್ನನ್ನು ಕೊಡಾಕ ಇಲ್ದೆ ಮಾಡೋಂತವ್ರೇ ಯಾರು ಲೋಕದಲ್ಲಿಲ್ಲ. ಅಂತ ಪ್ರಪಾಲಕ ನೀನು. ಪಾಲನೆ ಮಾಡ್ಬೇಕು ಅಂತ ಇಚ್ಛೆ ಬಂದ್ಬಿಟ್ರೆ ಸಾಕು, ನೀನು ಪಾಲಿಸುವಿಯ.
ಅದರಿಂದ ನೀನ್ ಇಚ್ಛೆಯನ್ನು ಮಾಡು. ನಮ್ಮ ಈ ಒಂದು ವಿರಹ ತಾಪವನ್ನು ನೀನು ಪರಿಹಾರ ಮಾಡ್ಬೇಕು ಅಂತ ಅನ್ನುವಂಥ ಧ್ವನಿಯೇ ಇಲ್ಲಿದೆ. ಅಸಿಯರಿಗೆ ಹಿತವ ಅರಿತು ಮಾಧವ, ನೀನು ಅಸಿಯರಾಗಿರುವಂತ ಅಂದ್ರೆ ನಮ್ಮಂತ ಹುಡುಗಿಯರಿಗೆ ಏನು ಹಿತ ಇದೆ ಅದನ್ನು ನೀನ್ ಅರಿತು, ನಿಂಗೆ ಗೊತ್ತಿಲ್ಲದೆ ಇರೋದು ಒಂದ್ವೇ ಇಲ್ಲಲ್ಲ, ನಿನ್ಗೆ ಗೊತ್ತು, ಅದ್ರಿಂದ ನೀನು ಅದನ್ನು ಪರಿಹಾರ ಮಾಡು ಮಾಧವ ಅಂತಾರೆ. ಮಾಧವ ಲಕ್ಷ್ಮೀಧವನಾಗಿದ್ದಿ, ಪ್ರಸನ್ನವಾಗುವ ಆಪ್ತರ ಆಪತ್ತು ಹರಿಸುವ, ನೀನು ಯಾರಲ್ಲಿ ನೀನು ಪ್ರಸನ್ನವಾಗಿ ಇರುವಿ, ಯಾರಲ್ಲಿ ನೀನು ಈ ತರ ಪ್ರಸನ್ನವಾಗಿದ್ಯೋ ಅವರಿಗೆ ಆಪತ್ತನ್ನು ನೀನು ಪರಿಹಾರ ಮಾಡ್ತಿ ಅಂತ. ಆಪತ್ ಪರಿಹಾರ ಸ್ತೋತ್ರಗಳೆಲ್ಲ ಇದೆ. ಯಾಕಂದ್ರೆ ಅಲ್ಲಿ ಏನಿದೆ ಆಪತ್ ಪರಿಹಾರದಲ್ಲಿ, ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋಹೋ ಸಶರೌ ರಾಮ ಲಕ್ಷ್ಮಣ ಅಂತ ಒಂದು ಶ್ಲೋಕ ಇದೆ. ಇದರಲ್ಲಿ ಬಂದು ಮುಂದೆ ಬಂದು ನೀನು ನರಸಿಂಹನಾಗಿದ್ದಿ, ಹಿಂದೆ ಬಂದು ನೀನು ಗೋಪಿನಂದನ ಕೃಷ್ಣನಾಗಿದ್ದಿ, ಎಡಬಲಭಾಗದಲ್ಲಿ ರಾಮ ಮತ್ತೆ ಲಕ್ಷ್ಮಣ ಅಂತಂದ್ರೆ ಅಲ್ಲಿ ರಾಮನ ಆವೇಶ ಸಹಿತವಾಗಿರುವಂತ ಶೇಷನೋಡ ರೂಪ. ಈ ತರ ನೀನು ಎಲ್ಲಾ ಕಡೆಯಲ್ಲೂ ಸುತ್ತಮುತ್ತ ನೀನೇ ಇದ್ಯಾ, ನೀನಿದ್ದು ನಮ್ಮನ್ನು ರಕ್ಷಿಸು, ಆಪತ್ತನ್ನು ನಿವಾರಣೆ ಮಾಡು ಅಂತ ಅವನ ಧ್ಯಾನವನ್ನು ಮಾಡಿ ಅವನನ್ನೇ ಮುಂದೆ ಹಿಂದೆ ಎಡಬಲದಲ್ಲಿ ನಾವು ಅನುಸಂಧಾನ ಮಾಡಿದಾಗ ಅವನ್ ನಮ್ಮನ್ನ ರಕ್ಷಿಸ್ತಾನ. ಅದೇ ಇಲ್ಲಿ ಹೇಳ್ತಾರೆ, ಪ್ರಸನ್ನ ನೀನ್ ಆದರೆ ನೀನ್ ಆಪತ್ತುವನ್ನು ಹರಿಸುವಿ, ಎಲ್ಲಾ ವಿಧವಾದ ಆಪತ್ತುಗಳನ್ನು ಪರಿಹಾರ ಮಾಡ್ತೀಯಾ. ಶಶಿಮುಖಿಯರೋಳು ಸ್ನೇಹ ತಪ್ತರ, ನಿನ್ನ ಒಂದು ಈ ಸ್ನೇಹಕ್ಕೆ ನಾವು ಹಾತೊರಿತಾ ಇದ್ದೇವೆ, ನಮ್ಗೆ ಯಾವಾಗ ನೀನ್ ಈ ಸ್ನೇಹವನ್ನು ಕೊಡುವಿ ಅಂತ ನಮಗಿದೆ. ಶಶಿಮುಖಿಯರು ಅಂತಂದ್ರೆ ಅವರನ್ನೇ ಅವ್ರು ಹೇಳ್ತಾರೆ, ಸುಂದರವಾದ ಚಂದ್ರನಾಂಗಿರುವಂತ ಮೋರೆ ಉಳ್ಳ ಆ ಗೋಪಿಕೆಯರು ಪರಮಾತ್ಮನ ಹತ್ರ ಶರಣಾಗತಿಯನ್ನು ಮಾಡ್ತಾಯಿ, ನೀನು ನಮ್ಮ ಈ ಒಂದು ಹೃದಯ ಅಂತ ಅನ್ನೋದು ತಾಪಕ್ಕೆ ಒಳಗಾಗಿದೆ, ನಿನ್ನ ಪ್ರೀತಿಯನ್ನು ಅದು ಬಂದು ಕಾಣದೇನೆ, ನಿನ್ನ ಪ್ರೀತಿಯ ನೋಟ, ನಿನ್ನೋಡ ಪ್ರೀತಿಯ ಕಣ್ಣುಗಳು ಇದನ್ನು ನಮಗೆ ತೋರ್ಸುಪ್ಪ ಅಂತ ಆ ಒಂದು ಶರಣಾಗತಿ ಮಾಡಿದ ಆ ಒಂದು ಸಂದರ್ಭದಲ್ಲಿ ಕೃಷ್ಣ ಏನ್ ಮಾಡ್ತಾನ ಅಂತ ಅನ್ನೋದ್ನ ಮುಂದೆ ಹೇಳ್ತಾರೆ. ಇವಾಗ ಈ ದೇವ್ರ ನಾಮ ಅಂತ ಅನ್ನೋಂಥದ್ರಲ್ಲಿ ಇದು ಪೂರ್ಣ ಆಯ್ತು. ಇವಾಗ ಇನ್ನೊಂದ್ 2 ಶ್ಲೋಕದಲ್ಲಿ ಅದನ್ನು ಬಂದು ಹೇಗೆ ಆ ಗೋಪಿಕೆಯರು ಭಗವಂತ ನಡೆಗೆ ನಿಂತು ಅಂದ್ರೆ ಅವನು ಕಾಣದೇ ಇದ್ದಾಗ ಕೂಡ ಅವನನ್ನು ಧ್ಯಾನ ಮಾಡಿ ಅವನೋಡ ರೂಪವನ್ನು ಚಿಂತಿಸ್ತಾಯಿ ಅವರಿಗೆ ಬಂದು ಅವರು ಏನು ಪ್ರಾರ್ಥನೆಯನ್ನು ಇಟ್ರು ಅಂತ ಅನ್ನೋದ್ನ ಅವನು ಪರೀಕ್ಷಿತ್ ರಾಜನಿಗೆ ಸುಖಾಚಾರ್ಯರು ಹೇಳಿದ ಮಾತು ಇದು ಅಂತಾರೆ. ಇತಿ ಗೋಪ್ಯ ಪ್ರಗಾಯಂತ್ಯ ಪ್ರಲಪ್ಯಂತಹ ಚಿತ್ರದಾರುರುದುಹು ಸುಸ್ವರಂ ರಾಜನ್ ಕೃಷ್ಣ ದರ್ಶನ ಲಾಲಸಾಹ. ಅವಾಗ ಇತಿ ಗೋಪ್ಯ, ಹೀಗೆ ಗೋಪಿಗಳು ಪ್ರಗಾಯಂತ್ಯ, ಅವರು ಗಾನ ಅಂತ ಅನ್ನೋಂಥದ್ರಲ್ಲಿ ತುಂಬಾ ಒಳ್ಳೆ ರೀತಿಯಲ್ಲಿ ಭಗವಂತನ ಅನುಸಂಧಾನ ಇತ್ತು. ಅದೇ ಸಮಯದಲ್ಲಿ ಪ್ರಲಪ್ಯ ಅಂತಶ್ಚ, ಅವರು ಆ ಗಾನ ಮಾಡ್ತಾವೆ ಅವರು ಅಳಲಿಕೆ, ಅವರು ಏನು ನಾವು ಬಂದು ಕಳ್ಕೊಂಡಿದ್ದೀವಿ ಅಂತ ಅನ್ನೋಂಥ ಭಾವನೆ ಅವ್ರಿಗಿತ್ತೋ ಅದನ್ನು ತೋಡಿಕೊಳ್ತಾ ಇದ್ರು. ಚಿತ್ರದ ಅವರೋಡ ಒಂದು ವಿಚಿತ್ರವಾದ ವರ್ತನೆ ಅಂತಂತಾರೆ. ಅವ್ರು ಏನೇನೆಲ್ಲ ಮಾಡ್ತಾ ಇದ್ರು ಅಂತಂದ್ರೆ ಅದನ್ನ ನಾವು ಇವಾಗ್ಲೇ ನೋಡಿದೆವು. ಯಾವ ಗಿಡ ಮರಗಳನ್ನು ಕೃಷ್ಣ ಸ್ಪರ್ಶ ಮಾಡಿದ ಅಂತ ಅದನ್ನು ಹೋಗಿ ಮುಟ್ತಾ ಇದ್ರು, ಈ ಮಣ್ಣಲ್ಲಿ ಕೃಷ್ಣ ನಡೆದ ಅಂತ ಅದನ್ನ ಮುಟ್ತಾ ಇದ್ರು, ಇಲ್ಲಿ ನೋಡು ಇಲ್ಲಿ ಒಂದೇ ಒಂದು ಕೃಷ್ಣನೋಡ ಹೆಜ್ಜೆ ಇದೆ ಅಂತ ಅದನ್ನೇ ಅವ್ರು ಬಂದು ಮುದ್ದಿಡ್ತಾ ಇದ್ರು. ಈ ತರ ಅವರೋಡ ವರ್ತನೆಯೇ ಆ ತರ ವಿಚಿತ್ರವಾಗಿತ್ತು. ಅಳುತ್ತಾ ಇದ್ರು, ರುದುಹು ಸುಸ್ವರಂ, ಅಳ್ಬೇಕಾದ್ರೆ ಕೂಡ ಅದು ಒಂದೊಳ್ಳೆ ಸ್ವರಬದ್ಧವಾಗಿತ್ತು ಅಂತಾರೆ. ಆ ಅಳಲಿಕೆ ಅಂತ ಅನ್ನೋದ್ರೆ ಅದ್ರಲ್ಲಿ ಭಗವಂತನೋಡ ನಾಮ ಇತ್ತು, ಭಗವಂತನ ಕಡೆಗಿರುವಂತ ಮನಸ್ಸಿತ್ತು ಅವ್ರಿಗೆ. ಅದ್ರಿಂದ ತಾನೇ ಇಲ್ಲಿ ಬಂದು ಸುಸ್ವರ ಅಂತಾರೆ. ಆ ಸ್ವರ ಅಂತ ಅನ್ನೋದ್ರೆ ಅದ್ ಭಗವಂತನ ಅವ್ರ ಅಡೆಗೆ ಎಳೆದು ಬರುವಂತ ಸ್ವರವಾಗಿತ್ತು. ಆ ರಾಜನ್ ಅಂತ ಆ ಪರೀಕ್ಷಿತ್ ರಾಜನ್ಗೆ ಶುಕಾಚಾರ್ಯರು ಹೇಳ್ತಾರೆ, ಕೃಷ್ಣ ದರ್ಶನ ಲಾಲಸಾಹ, ಅವರಿಗೆ ಕೃಷ್ಣನ ದರ್ಶನ ಮಾಡ್ಬೇಕು ಅಂತ ಅನ್ನುವಂತ ಲಾಲಸೆ ಇತ್ತು ಅಂತಂದ್ರೆ. ಏನು ಲಾಲಸ ಅಂತಂದ್ರೆ ಗ್ರೀಡ್ ಅಂತ ಅಂತೇವ್, ಅಂದ್ರೆ ಇಷ್ಟೊತ್ತು ಕೃಷ್ಣ ನಮ್ನ ನೋಡಿದಲ್ಲ ಸಾಕು, ನಾವು ಅವನಿಗ ಕಾಣೆ ಹೋದ ನಾವ್ ಹೋಗ್ಬಿಡ್ತೀವಿ ಅಂತಿಲ್ಲ, ನಾವು ಒಂದ್ಸರಿ ದರ್ಶನ ಆಯ್ತಲ್ಲ ಸಾಕು ಹೋಗೋಣ ಅಂತ. ಹಾಗಿಲ್ಲ, ಅವ್ರಂತಾರ ನಾವು ನಿನ್ನನ್ನೇ ನೋಡ್ಬೇಕು ಅಂತ ಅನ್ನೋಂತ ಆಸೆ ನಮಗಿದೆ, ನೀನು ಇದನ್ನ ಪೂರೈಸ್ಬೇಕು. ಯಾಕಂದ್ರೆ ಇಲ್ಲಿ ಅವರೋಡ ಅಪರಾಧದಿಂದ ಭಗವಂತ ಮರೆಯಾಗಿದ್ದಾನಲ್ಲ, ಈ ಅಪರಾಧನ ನೀನ್ ಕ್ಷಮಿಸಬೇಕು, ನೀನು ನಿನ್ನ ರೂಪವನ್ನು ನಮಗೆ ತೋರ್ಬೇಕು ಅಂತ ಅನ್ನೋಂಥದ್ದು ಇಲ್ಲಿ ಆ ಧ್ವನಿನ ಇಟ್ಟು ಲಾಲಸಾಹ ಅಂತ ಅನ್ನೋಂದ್ ಶಬ್ದವನ್ನು ಕೊಟ್ರು. ಆಮೇಲೆ ಹೇಳ್ತಾರೆ ಅವಾಗ ಏನಾಯ್ತು ಅಂದ್ರೆ, ತಾಸಾಮಾವೀರ ಭೂಚೌರಿ ಸ್ವಯಮಾನ ಮುಖಾಂಬುಜ ಪೀತಾಂಬರಧರ ಸ್ರಗ್ವಿ ಸಾಕ್ಷಾನ್ ಮನ್ಮತಃ ಅಂತ.
ಇವಾಗ ಈ ತರ ಅವರೋಡ ಪ್ರಾರ್ಥನೆಯನ್ನು ಅವರು ದೇವ್ರ ಮುಂದೆ ಇಟ್ಟು ಶರಣಾದಾಗ ಪರಮಾತ್ಮ ತನ್ನ ಸುಂದರವಾದ ರೂಪವನ್ನು ತೋರಿದ ಅಂತ ಹೇಳ್ತಾರೆ. ಆ ಸುಂದರವಾದ ರೂಪ ಹೇಗಿತ್ತು? ಅದು ಬಂದು ಮನ್ಮಥನಿಗಿಂತ ಸೌಂದರ್ಯವಾಗಿತ್ತು ಅಂತ. ಯಾಕಂದ್ರೆ ಮನ್ಮಥನಿಗೆ ಇರುವಂತ ಸೌಂದರ್ಯ ಅದು ಬಂದು ದೇವರು ಕೊಟ್ಟದ್ದು ಅಂತಾರೆ. ಆದ್ರೆ ದೇವರಿಗೆ ಕೊಟ್ಟಿರುವಂತ ಸೌಂದರ್ಯ ಅಂತ ಅನ್ನೋದು ಏನಾವ್ದಿದ್ಯಾ? ಕೊಡೋಂಥದ್ದು ಅಂತೂ ಇಲ್ಲ. ಯಾಕಂದ್ರೆ ಅವನು ಸ್ವರೂಪಭೂತವಾದ ಸೌಂದರ್ಯ. ಆ ಸ್ವರೂಪಭೂತ ಅಭಿವ್ಯಕ್ತಿಗ ಕೂಡ ಅವನಿಗೆ ಯಾರೋಡ ಒಂದು ಬೆಂಬಲವೂ ಬೇಡ. ಮನ್ಮಥನಿಗೆ ಕೂಡ ಸ್ವರೂಪಭೂತವಾದ ಸೌಂದರ್ಯ ಇದೆ, ಆ ಗುಣ ಇದೆ ಅವನಲ್ಲಿ. ಆದ್ರೆ ಆ ಗುಣ ಅಭಿವ್ಯಕ್ತ ಆಗ್ಬೇಕಾದ್ರೆ ಭಗವಂತ ಅವನೊಳಗಿದ್ದು ಸತ್ತಾದಿದಾತನಾಗಿ ಅವನಿರ್ಬೇಕು, ಪ್ರವರ್ತನೆ ಮಾಡುವಂತ ಶಕ್ತಿಯನ್ನು ಅವನಿಗೆ ಕೊಡ್ಬೇಕು. ಆತರ ಇಲ್ಲ ಭಗವಂತ. ಮನ್ಮಥನಿಗೆ ಕೂಡ ಮನ್ಮಥನಾಗಿ ಅವನಿದ್ದಾನ ಅಂತ ಹೇಳ್ತಾ ಅವನೋಡ ರೂಪವನ್ನು ತೋರಿಸಿದ ಅಂತಾರೆ. ತಾಸಾ ಮಾವೀರ ಭೂ ಚೌರಿ ಸ್ವಯಮಾಂ ಮುಖ ಅಂಬೋಜ. ಅವನೋಡ ಮುಖ ಅಂತ ಅನ್ನೋಂತ ಅಂಬೋಜ ಸುಂದರವಾದ ಮುಖವನ್ನು ಅವನು ತೋರಿಸಿಕೊಟ್ಟ ಆ ಗೋಪಿಕೆಯರಿಗೆ ಅಂತ ಅನ್ನೋಂಥದ್ರಿಂದ ಆ ಇನ್ನೊಂದು ಹಾಡು ಪ್ರಾರಂಭ ಆಗತ್ತೆ. ಅದನ್ನು ನಾವು ಮತ್ತೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಇದನ್ನು ಸಮರ್ಪಣೆ ಮಾಡೋಣ. ಅಸ್ಮತ್ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಗೋಪಾಲಕೃಷ್ಣ ಪ್ರೇರಣ್ಯ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಮಧುರ ಮಾತಿನಂ
ಹಗಲ ಚರಿಸುವಿ